ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟ್ನೇ ಕೆಲಸ ಏನಂದರೆ ಇದೇ ಬೆಡ್ಶೀಟ್ ಮಡ್ಚೋ ಕೆಲಸ. ಎದ್ದಿದ ತಕ್ಷಣ ಎಲ್ಲ ಮಡ್ಚಿಟ್ಬಿಡು. ನಾನು ಪಿ ಜಿಲಿದ್ದರೆ ಇದ್ದಾಳೆ ಒಂದು 7:30 8 ಆಗುತ್ತೆ. ಬಟ್ ಇಲ್ಲಿ ನಮ್ಮ ಬೆಡ್ ಪಕ್ಕನೇ ಒಂದು ಅಕ್ಕ ಇದ್ದಾರೆ. ಆ ಅಕ್ಕಂಗೆ ಇವಾಗ ಬೇರೆ ಕಡೆ ಕೆಲಸ ಸಿಕ್ಕಿರೋದ್ರಿಂದ ಅವ್ರು 5 o'clock ಎದ್ದಿರ್ತಾರೆ. ಅವರೇ ಕಂಪ್ನಿ ಕೊಡೋಕ್ಕೆ ಆವಾಗ ನಾನು ಎಬ್ಬಿಸಿರುತ್ತೆ. ಇಬ್ಬರು ಮಾತಾಡ್ಕೊಂಡು ಹಾಗೆ ಅವ್ರು ರೆಡಿ ಆಗ್ತಿರ್ತಾರೆ. ನಾನು ಎದ್ದು ಇನ್ನೇನು ಬೇರೆ ಮಾಡೋದಿರಲ್ವಲ್ಲ, ನಾನು ಇದಕ್ಕೆಲ್ಲ ವೆಜಿಟೇಬಲ್ಸ್ ಕ್ಯಾರೆಟ್ ಮತ್ತು ಸೌತೆಕಾಯಿ ಲಂಚ್ ಟೈಮಲ್ಲೆಲ್ಲ ತಿನ್ನೋಕ್ಕೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಇವತ್ತೇನಪ್ಪ ಅಂದರೆ ಬೇಗ ಅಕ್ಕನ ಜೊತೆ ಹಂಗೆ ಮಾತಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ, ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗೋಣ ಅಂತ. ಬಟ್ ರೆಡಿ ಮಾಡಿದ್ರೆ ಅಲ್ಲಿ ಕರೆಂಟೇ ಹೋಗ್ಬಿಡ್ತು. ಹಾಟ್ ವಾಟರ್ ಕೂಡ ಬರ್ತಿರಲಿಲ್ಲ. ಮತ್ತು ಅದಕ್ಕೆ 1 ಗಂಟೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡೆ. ಅವ್ರ ಜೊತೆ ಹಾಗೆ ಮಾತಾಡ್ಕೊಂಡು ಕೂತಿದ್ದೆ. ಅಷ್ಟೊತ್ತಿಂದ ನಾನು ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಇದು ತಿನ್ನೋದ್ರಿಂದ ನನ್ನ ಫ್ರೆಂಡ್ ಹೇಳ್ತಿದ್ರು ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಅವಳು ಹೇಳ್ದಂಗಿಂದ ಮಿಸ್ಸೇ ಮಾಡಿಲ್ಲ. ಡೈಲಿ ಕ್ಯಾರೆಟು ಸೌತೆಕಾಯಿ ಅಂತ ತಿಂತಾನೆ ಇರ್ತೀನಿ. ಎಲ್ಲ ಕಟ್ ಮಾಡಿಕೊಂಡು ಬಾಕ್ಸ್ಗೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಸ್ನಾನ ಮಾಡೋಣ ಅಂತ ಹೋದರೆ ಅಲ್ಲಿ ನೀರೇ ಬರ್ತಿರ್ಲಿಲ್ಲ. ನೀರು ಬರ್ತಿದ್ರು ಹಾಟ್ ವಾಟರ್ ಬರ್ತಿರ್ಲಿಲ್ವಲ್ಲ, ನಾನು ಸ್ನಾನ ಮಾಡೋದಕ್ಕಾಗಲಿಲ್ಲ. ಹಂಗೆ ಸುಮ್ಮನೆ ಮುಖ ಎಲ್ಲ ತೊಳ್ಕೊಂಡು ಆಫೀಸ್ಗೆ ಹೋಗೋಣ ಅಂತ ರೆಡಿ ಆದೆ. ನೀರು ಬೈರೋದೆಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ಆಫೀಸ್ಗೆ ಲೇಟ್ ಆಗುತ್ತೆ ಅಂತೇಳಿ ಹಂಗೆ ರೆಡಿಯಾಗಿ ಹೊರಟೆ ಆಫೀಸ್ಗೆ. ಎದ್ದಿದ ತಕ್ಷಣ ನಾನು ಸ್ನಾನ ಮಾಡಿದರೆ ಇಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಮತ್ತು ನಾನು ಅದೆಲ್ಲ ಕೆಲಸ ಮಾಡಿಕೊಂಡು ಇನ್ನೂ ಕರೆಂಟ್ ಇರುತ್ತಲ್ವ ಬಿಡು ಬಿಸಿನೀರು ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತೆ. ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಕರೆಂಟು ಬರಲಿಲ್ಲ. ಸ್ನಾನ ಮಾಡೋಕ್ಕೂ ಆಗಲಿಲ್ಲ. ಹಂಗೆ ರೆಡಿಯಾಗಿ ಆಫೀಸ್ಗೆ ಹೋಗೋಣ ಅಂತ ಹೇಳಿ ಹೊರಟೆ. ನಾನೊಂದು ಕಡೆ ಡೈಲಿ ಟಿಫನ್ ತೊಗೊತೀನಿ ಅಂದ್ಕೊಳ್ಳಿ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ತಗೊಳ್ಳೋದು ಒಂದೇ ಟಿಫನ್ನು, ಪಲಾವು. ಯಾಕಂದರೆ ಪಲಾವ್ ಒಂದು ಚೆನ್ನಾಗಿರುತ್ತೆ. ರೈಸ್ ಐಟಮ್ ಮಾರ್ನಿಂಗ್ಗೆ ಆ ರೈಸ್ ಐಟಮ್ ಅದೊಂದು ಪಲಾವ್ ಒಂದು ತೊಗೊತೀನಿ. ನಾನು ರೆಡಿ ಆಗೋಕ್ಕೆ ಮುಂಚೆನೇ ಅಕ್ಕ ಹೋಗಿ ನೋಡ್ಕೊಂಬಂದಿದ್ರು ಅಲ್ಲಿ ಹೋಟೆಲ್ ಇದೆಯೋ ಇಲ್ವೋ ಅಂತ. ಮತ್ತೆ ಇಲ್ಲಾಂದ್ರೆ ಇಲ್ಲೇ ತೊಗೊಂಡು ಹೋಗಬೇಕು ಇತ್ತು ಅಂತೇಳಿ ನಾನು ಡೋರ್ ಲಾಕ್ ಮಾಡಿಕೊಂಡು ಮತ್ತು ಹೊರಟ್ವಿ. ನಾನು ಹೋದ್ಮೇಲೆ ಅಕ್ಕ ಹೋಗ್ತಾರೆ. ಅಲ್ಲಿ ನಾನು ಹೋಗಿದ ತಕ್ಷಣ ಟಿಫನ್ ಎಲ್ಲ ತಗೊಂಡು ಹೋಗ್ಬಿಟ್ಟೆ. ನೋಡಿ ಹೋಗಿ ಫಸ್ಟ್ನೇ ಕೆಲಸ ಇದು ಲಿಟ್ಲು ಮಿನ್ಲಿ ಅಂತ ಈ ಸ್ಕೂಲ್. ಇವ್ರು ಸ್ವಲ್ಪ ಬೇಗನೆ ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ರು. ಸೊ ಅದನ್ನೆಲ್ಲ ಡಿಸೈನ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟೆ. ಅವರು ಅದರಲ್ಲೇ ಸ್ವಲ್ಪ ಚೇಂಜಸ್ ಎಲ್ಲ ಹೇಳಿದ್ರು. ಅವ್ರು ಕಳಿಸಿರೋ ಡಿಸೈನ್ ಆ ಸೈಜ್ಗೆ ಆಗ್ತಿರ್ಲಿಲ್ಲ. ಮತ್ತು ಆ ಸೈಜ್ಗೆಲ್ಲ ರೆಡಿ ಮಾಡಿಕೊಂಡು ಸೆಟ್ ಮಾಡಿ ಅವ್ರಿಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟೆ. ಅವರು ಡಿಸೈನ್ ಕೂಡ ಕನ್ಫರ್ಮ್ ಮಾಡಿದ್ರು. ನೋಡಿ ಅದು ಫೈನಲಿ ಯಾವ ಥರ ಬಂದಿದೆ ಅಂತ. ಈ ಥರ ಸ್ಟ್ಯಾಂಡ್ ಅವರೇ ಕೊಟ್ಟಿದ್ರು, ಆ ಸನ್ ಬೋರ್ಡ್ ಹಾಕಿ ಎಣಿಸಿರೋದು. ಮತ್ತು ಇನ್ನೊಂದು ಟ್ಯಾಂಗೋ ಅಂತ ಅದು ಒಂದು ಹೋಟೆಲ್ಗೆ ಮಾಡಬೇಕಿತ್ತು ಡಿಸೈನು. ಲಾಸ್ಟ್ ಟೈಮ್ ದೊಡ್ಡ ಬೋರ್ಡೆಲ್ಲ ಹಾಕಿದ್ವಲ್ಲ, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ. ಇದರಲ್ಲಿ ಒಂದು 2D ಬೋರ್ಡು ರೋಡ್ ಸೈಡ್ ಔಟ್ಸೈಡ್ ಹಾಕೋದು ಬೇಕು ಅಂತ ಕೇಳಿದರು, ಡಬಲ್ ಸೈಡ್ದು. ಅದು ಒಂದು ಡಿಸೈನ್ ಮಾಡಿ ಇದೆಲ್ಲ ಡಿಸೈನ್ ಮಾಡಿಕೊಂಡು ಕಸ್ಟಮರಿಗೆ ಕಳಿಸ್ದೆ. ಮತ್ತು ಇದ್ರ ಮಧ್ಯೆ ಲಾಸ್ಟ್ ಟೈಮ್ ನಾವು ಸ್ಮಾಲ್ ಬೋರ್ಡ್ಸ್ ಎಲ್ಲ ಮಾಡಿದ್ವಿ. ಇದು ಅಕರ್ಲಿಕ್ ಪ್ರಿಂಟು. ಇದೊಂದು ಬೋರ್ಡ್ ಮಾತ್ರ ಪೆಂಡಿಂಗ್ ಇತ್ತು ದೊಡ್ಡದು. ಇದನ್ನು ಡಿಸೈನ್ ಮಾಡಿ ಅವ್ರ ಹತ್ರ ಕಳಿಸಿ ಅಪ್ರೂವಲ್ ತೊಗೊಂಡೆ. ಮತ್ತು ನೋಡಿ ಫೈನಲಿ ಬೋರ್ಡ್ ರೆಡಿ ಆಯ್ತಿದ್ದು ಈವ್ನಿಂಗ್ ಅಷ್ಟೊತ್ತಿಗೆ. ರೆಡಿಯಾಗಿರೋ ಬೋರ್ಡ್ ಈ ಥರ ಇನ್ಸ್ಟಾಲ್ ಮಾಡಿದ್ದೀವಿ. ಮತ್ತು ಇನ್ನೊಂದು ರಾಘವೇಂದ್ರ ಹಾಸ್ಪಿಟಲ್ದು ಅವ್ರದ್ದು ಸ್ವಲ್ಪ ಬಿಲ್ ಬುಕ್ಸು ಮತ್ತು ಬೇರೆ ಐಟಮ್ಸ್ ಎಲ್ಲ ಇತ್ತು ಹಾಸ್ಪಿಟಲ್ಗೆ ಯೂಸ್ ಆಗೋದು. ಆ ಡಿಸೈನ್ ಎಲ್ಲ ಒಂದು 4-5 ಡಿಸೈನ್ಸ್ ಇತ್ತು. ಆ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಆ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತು ಅವ್ರ ಹತ್ರ ಅಪ್ರೂವಲ್ ಕಳಿಸಿ ಅಪ್ರೂವಲ್ ತೊಗೊಂಡೆ. ಮತ್ತು ಅದಾದಮೇಲೆ ಇನ್ನೊಂದು ಬೋರ್ಡ್ ಬಂತು. ಇದು ಜಸ್ಟ್ ಫ್ಲೆಕ್ಸ್ಮೆಂಟ್. ಅವರೇ ಫ್ರೇಮ್ ತಂದಿದ್ರು. ಲಾಸ್ಟ್ ಟೈಮ್ ನಾವೇ ಮಾಡಿಕೊಟ್ಟಿರಿತ್ತು. ಆ ಫ್ರೇಮ್ಗೆ ಬರೀ ಫ್ಲೆಕ್ಸ್ ಮಾತ್ರ ಚೇಂಜ್ ಮಾಡೋದಿತ್ತು. ಈ ಥರ ಎಲ್ಲ ಮಾಡಿದ್ವಿ. ನಿಮ್ಗೆ ಏನಾದರೂ ಈ ಥರ ರಿಕ್ವೈರ್ಮೆಂಟ್ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ.